ಕೇಬಲ್ ಅಡ್ಜಸ್ಟ್ಮೆಂಟ್. ಥ್ರಾಟಲ್ ಕೇಬಲ್ ಇಸ್ ಆಕ್ಸಿಲೇಟರ್ ಕೇಬಲ್, ಯಾವ್ದಾದ್ರು ಅಡ್ಜಸ್ಟ್ ಮಾಡ್ಕೋಬೋದು ನಾವು ಅನ್ನೋದು. ಥ್ರಾಟಲ್ ಕೇಬಲ್ ಅಡ್ಜಸ್ಟ್ಮೆಂಟ್ ಸರ್, ಇದು ಬಂದ್ಬಿಟ್ಟು 3 to 4 mm ಫ್ರೀ ಪ್ಲೇ ಇರಬೇಕು. ಇದು ನಮಗೆ ಫೀಲ್ ಆಗಿಬಿಡುತ್ತೆ, ಇಷ್ಟಿದ್ರೆ ಸಾಕಂತ. ಇನ್ನೂ ಆ್ಯಕ್ಸಸ್ ಇದ್ದರೆ ನಿಮಗೆ ಫೀಲು ಲೋ ಪಿಕಪ್ ಇರೋ ಥರನೂ ಫೀಲ್ ಆಗುತ್ತೆ, ಒಂಥರ ಜರ್ಕೋಡಿಯೋ ಥರನೂ ಫೀಲ್ ಆಗುತ್ತೆ. ತುಂಬ ಟೈಟ್ ಇದ್ದರೂ ನಿಮಗೆ ಹಾರ್ಡ್ ಇರುತ್ತೆ. ಅದರಿಂದ ನಮಗೆ ಮೀಡಿಯಮ್ಮು ಇಷ್ಟು ಫ್ರೀ ಪ್ಲೇ ಇದ್ದರೆ ನಡೆಯುತ್ತೆ. ನಿಮಗೆ ಅದೇ ಫ್ರೀ ಪ್ಲೇ ಗೊತ್ತಾಗ್ಬಿಡುತ್ತೆ. ಅಂದರೆ ಇದಕ್ಕೆ ಇದೆ 2 to 3 mm. 2 to 3 mm. ಈ ಬಂಡಲ್ಲಿ ಫ್ಯೂಸ್ ಬಾಕ್ಸ್ ಎಲ್ಲ ಇಲ್ಲೇ ಇರುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಇಲ್ಲೇ ಕೊಟ್ಬಿಡ್ತಾರೆ ಚಾರ್ಜಿಂಗ್ ಫ್ಯೂಸು, ಮೇಯ್ನ್ ಫ್ಯೂಸು, ಇಗ್ನಿಷನ್ದು, ಸಿಗ್ನಲಿಂಗು, ಆರನ್ನು, ಲೈಟಿಂಗ್ದು. ಡಿಸ್ಪ್ಲೇ ಇವಾಗ ಸೆಂಟ್ರಲ್ಲಿ ಹೋಗ್ತಾ ಇದ್ದೀರಾ, ನಿಮ್ಮ ಹತ್ರ ಟೂಲ್ಸ್ ಏನಿರಲ್ಲ ಎಮರ್ಜೆನ್ಸಿಗೆ, ಕೀನೇ ಟೂಲ್ಸು. ಇವಾಗ ಮೇಯ್ನ್ ಫ್ಯೂಸ್ ಹೋಗಿದೆಯಾ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಏನಿಲ್ಲ, ಲೈಟಿಗೆ ಫುಲ್ ಮಾಡಿದ್ರೆ ಸಾಕು ಬಂದ್ಬಿಡುತ್ತೆ. ಈ ಫ್ಯೂಸ್ ಚೆನ್ನಾಗಿದೆಯಾ ಇಲ್ಲ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಇದು ನೋಡೋಕೆ ಗೊತ್ತಾಗುತ್ತೆ, ಕಂಟಿನ್ಯೂಟಿ ಇರುತ್ತೆ. ಹಾಂ, ಅದು ಕಟ್ಟಾದರೆ ನಿಮಗೆ ಡಿಸ್ಪ್ಲೇ ಏನು ಬರ್ತದೆ. ಸೆಂಟ್ರಲ್ಲಿ ಏನಾದರೂ ನಿಮ್ಮ ಎಮರ್ಜೆನ್ಸಿಲಿ ಆಫ್ ಆಗಿಬಿಟ್ರೆ ಯೂಸ್ ಮಾಡ್ಬೋದು, ಚೆಕ್ ಮಾಡ್ಕೊಳ್ಬೋದು ನೀವೇ. ನಿಮ್ಮ ರೈಟ್ ಸೈಡ್ ಬಾಕ್ಸಲ್ಲಿ ಇರುತ್ತೆ, ಇಲ್ಲ ಲೆಫ್ಟ್ ಸೈಡ್ ಬಾಕ್ಸಲ್ಲಿ ಫ್ಯೂಸ್ ಬಾಕ್ಸ್ ಕಿಟ್ಟಿರುತ್ತೆ. ಅಲ್ಲಿ ನಿಮಗೆ ಇಲ್ಲೇ ಇಂಡಿಕೇಷನ್ ಇರುತ್ತೆ, ಅಲ್ಲಿನ ನೀವು ಚೆಕ್ ಮಾಡ್ಬೋದು. ಬರೀ ಕಂಟಿನ್ಯೂಟಿ ಹೋಗುತ್ತಾ, ಇದು ಬ್ಲ್ಯಾಕ್ ಏನಾದರೂ ಆಗುತ್ತಾ? ಅದೇ ಫ್ಯೂಸಲ್ಲಿ ಕಂಟಿನ್ಯೂಟಿ ಇಲ್ಲ ಅಂದರೆ ನಿಮಗೆ ಫ್ಯೂಸ್ ಹೋಗ್ಬಿಡುತ್ತೆ. ಓಕೆ, ಬರ್ನ್ ಆದರೆ ನಿಮಗೆ ಕಂಟಿನ್ಯೂಟಿ ಬರೋಲ್ಲ, ಲೈಟಿಂಗ್ಸ್ ಏನಿರಲ್ಲ. ಇವಾಗ ಮೇಯ್ನ್ ಫ್ಯೂಸ್ ಅಂದರೆ ಇವಾಗ ಎಲ್ಲ ವರ್ಕ್ ಆಗುತ್ತೆ. ಇದರಲ್ಲಿ ನಿಮಗೆ ಇವಾಗ ಸಿಗ್ನಲ್ ಫ್ಯೂಸ್ ಹೋಯ್ತು ಅಂದರೆ ಇವಾಗ ನಾರ್ಮಲ್ ಆರೆಂಜ್ ಫ್ಯೂಸ್ ತೆಗೆದ್ಬಿಟ್ಟಿದ್ದೀನಿ. ಎಮರ್ಜೆನ್ಸಿ ನೀವು ಚೆಕ್ ಮಾಡ್ತಾ ಇರುವಾಗ ಆರೆಂಜ್ ಏನಾದ್ರು ಇಲ್ಲಿ ಏನಾದ್ರು ಶಾರ್ಟ್ ಆಯ್ತಾರೆ ಅಂದರೆ ಫ್ಯೂಸ್ ಹೋಗುತ್ತೆ, ಅವಾಗ ಆರೆಂಜ್ ವರ್ಕ್ ಆಗಲ್ಲ. ಯಾಕಂದರೆ ಫ್ಯೂಸ್ ಬರ್ನ್ ಆಗಿರುತ್ತೆ. ಆ ಫ್ಯೂಸ್ ಚೆಕ್ ಮಾಡುವಾಗ ಇಲ್ಲಿ ಕಂಟಿನ್ಯೂಟಿ ಇಲ್ಲ ಫ್ಯೂಸ್ ಚೆನ್ನಾಗಿದೆ ಆದರೂ ವರ್ಕ್ ಆಗಿಲ್ಲ ಅಂದರೆ ಆಮೇಲೆ ಬೇರೆ ಏನೋ ನೋಡ್ಬೋದು. ಮೇನ್ ಫ್ಯೂಸ್ ಚೆಕ್ ಮಾಡ್ಕೊಳ್ಬೇಕು. ಅದೇ ಥರ ಸಿಗ್ನಲಿಂಗ್ಸ್ ಬರುತ್ತೆ, ಎಲ್ಲ ಇದರಲ್ಲೇ ಬಂದು ಆ ಫ್ಯೂಸ್ ಚೆಕಿಂಗ್. ರಿಲೇ ಸಲ ಇರುತ್ತೆ ಮೈಕ್ರೋ ರಿಲೇಸ್. ಇಲ್ಲಿ ಪಂಪ್ ಆಕ್ಸ್ ರಿಲೇ, ಪಂಪ್ ಇಲ್ಲ, ಪಂಪ್ ಇದು ಹೋಗ್ಬಿಟ್ರೆ ಪಂಪ್ ರಿಲೇ ವರ್ಕ್ ಆಗಲ್ಲ, ಪಂಪ್ ವರ್ಕ್ ಆಗಲ್ಲ ಯಾರು, ಆಮೇಲೆ ಗಾಡಿ ಸ್ಟಾರ್ಟ್ ಆಗಲ್ಲ. ಇದು ಆಮೇಲೆ ಇದು ಪವರ್ ಇಲ್ಲ, ಇದು ಹೋಗೋದ್ರೂ ಗಾಡಿ ಸ್ಟಾರ್ಟ್ ಆಗಲ್ಲ. ಅದು ಫ್ಯೂಸಾ? ಹಾಂ, ರಿಲೇಸ್ ಮೈಕ್ರೋ ಮಿನಿ ಟ್ರಾನ್ಸ್ಫಾರ್ಮರ್ ಥರ, ಮಿನಿ ಟ್ರಾನ್ಸ್ಫಾರ್ಮರ್ ಥರ ಅದು. ಆಮೇಲೆ ಸ್ಟಾರ್ಟ್ 3 ಯಾವುದು ಇರುತ್ತೆ? ಇದು ಏಜ್ ಡೆಡ್. ಹಾಂ, ಇದು ಪಂಪ್ ರಿಲೇ, ಇಲ್ಲೇ ಬರ್ದಿರುತ್ತೆ ಪಂಪ್ ಅಂತ. ಪಂಪ್ ಅಂದರೆ ಫ್ಯೂಯಲ್ ಪಂಪ್. ಹಾಂ, ಫ್ಯೂಲ್ ಪಂಪ್ದು. ಅದು ಹೋಗಿದ್ರೆ ನಿಮಗೆ ಗಾಡಿ ಸ್ಟಾರ್ಟ್ ಆಗಲ್ಲ, ಆಮೇಲೆ ಪಂಪ್ ಮೋಟ್ರ್ ವರ್ಕ್ ಆಗಲ್ಲ, ಫ್ಯೂಲ್ ಪಂಪ್ ಮೋಟ್ರು. ಆಮೇಲೆ ಪವರ್ ಇಲ್ಲ, ಇದು ಹೋಗಿದ್ರು ನಾವು ಕರೆಂಟ್ ಸಪ್ಲೈ ಯಾವುದೂ ಆಗಲ್ಲ. ಇದು ಸ್ಟಾರ್ಟಿಂಗ್ಗೆ ಇದು ಹೆಡ್ಲೈಟ್ ಅದು, ಇದು ಆಕ್ಸ್ಟ್ರಾ ಸ್ಟಾರ್ಟಿಂಗ್ಗೆ ಯೂಸ್ ಆಗುತ್ತೆ. ಹೋಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಹೋಗಿದೆ ಅಂದರೆ ನಿಮ್ಗೆ ಇಷ್ಟ ಹೋಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಹೋಗಿದ್ರೆ ಅಂದರೆ ನಿಮಗೆ ಸ್ಟಾರ್ಟಿಂಗ್ ಇವಾಗ ನೋಡಿ ಇಲ್ಲ, ಬಟ್ ಅದು ಬರ್ನಿಂಗ್ ಸ್ಮೆಲ್ ಏನಿಲ್ಲ, ಸಮ್ ಇಂಡಿಕೇಶನ್ ದಟ್ ಇಟ್ ಇಸ್ ನಾಟ್ ವರ್ಕಿಂಗ್. ಇವಾಗ ಬಿಚ್ಬಿಡ್ತೀನಿ, ಪಂಪ್ ಬಿಚ್ಚಿದ್ದೀನಿ, ಕೀ ಆನ್ ಮಾಡಿದ ಪಂಪ್ ಓಡುತ್ತೆ, ನಿಮಗೆ ಕಾಮನ್ ಆಗಿ ಗೊತ್ತಾಗಿರುತ್ತೆ ಮೋಟ್ರು. ಹಾಂ, ಇವಾಗ ಬಿಚ್ಬಿಟ್ಟಿದ್ದೀನಿ. ಇವಾಗ ಲೂಸ್ ಕಂಟೆಂಟ್ ಇದ್ರೂ ಒಂದೊಂದ್ಸಲಿ ಆಗಲ್ಲ, ನಿಮಗೆ ಹೋಗಿದೆ ಇದನ್ನು ಗೊತ್ತಾಗಲ್ಲ. ಸೌಂಡ್, ಈ ಸೌಂಡ್ ಇಂಡಿಕೇಶನ್ ನೋಡೇ ನಿಮ್ಗೆ ಗೊತ್ತಾಗಬೇಕು ಪಂಪ್ ವರ್ಕ್ ಆಗ್ತಾಯಿಲ್ಲ.
ಇವಾಗ ಪ್ರೆಸ್ ಮಾಡಿ ಲಾಕ್ ಮಾಡಿದ ತಕ್ಷಣ ಇದಾಯಿತು. ಆರ್ಎಸ್ ಪಂಪ್ ಕೆಲಸ ಮಾಡ್ತಾ ಇದೆ ಇಲ್ಲ ಅಂತ ಅಂದ್ಬಿಟ್ಟು ಯು ಕ್ಯಾನ್ ಟಚ್ ದ ಟ್ಯಾಂಕ್ ಅಟ್ ಲೀಸ್ಟ್ ಯು ಕ್ಯಾನ್ ಸಿ ದಟ್ ವೈಬ್ರೇಷನ್. ಆ ವೈಬ್ರೇಷನ್ ನಿಮಗೆ ಪಂಪ್ ಓಡ್ತಾ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಇನ್ ಕೇಸ್ ಆ ವೈಬ್ರೇಷನ್ ಇಲ್ಲ ಅಂತಂದ್ರೆ ಪಂಪ್ ಫೇಲ್ ಆಗಿದೆ ಅಂತ ಅರ್ಥ. ಈ ಥರ ನಿಮಗೆ ವೈಬ್ರೇಷನ್ ಬಂದಿಲ್ಲ ಅಂದರೆ ನಿಮಗೆ ಪಂಪ್ ವರ್ಕಿಂಗ್ ಆಗಿಲ್ಲ. ಆವಾಗ ನೀವು ಒಂದು 10 ಸ್ಪನ್ನರ್ ನಿಮ್ಮ ಟೂಲ್ಸ್ ಕಿಟ್ಟಲ್ಲಿ ಇರುತ್ತೆ. 10 ಸ್ಪನ್ನರ್ ಎತ್ಬಿಟ್ಟು ಇದು ಲೂಸ್ ಮಾಡಿ ಇಲ್ಲೇ ಬರ್ದಿರುತ್ತೆ ನಿಮಗೆ ಪಂಪ್ ಅಂತ. ಅದು ಹೊತ್ತು ನೀವು ಎಬ್ಬಿಸ್ಬಿಟ್ಟು ಈ ಪವರ್ ಇಲ್ಲಿ ಎತ್ತಿ ಇದಕ್ಕೆ ಹಾಕಿ ಇದು ಬಂದು ಇದು ಹಾಕ್ರಿ, ಆವಾಗ ವರ್ಕಿಂಗ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಎಕ್ಸ್ಚೇಂಜ್ ಮಾಡಿ ನೋಡ್ಬೋದು. ಹಿಮಾಲಯನಲ್ಲಿ ವೇರ್ ದಿಸ್ ವಿಲ್ ಬಿ ಲೊಕೇಟೆಡ್? ಹಿಮಾಲಯನ್ ನಿಯರ್ ಬೈ ಶೀಟ್ ಆರ್ Okay, first of all, see, you people need to understand what is EFI. EFI is electronic fuel injectors. So this is basically ಇದಕ್ಕೆ sensors ಕೊಟ್ಟಿರ್ತಾರೆ. There are 13 sensors in this. So each and every sensor has their own this one functioning. Earlier BS3 ನಲ್ಲಿ it was carburetor version. Carburetor version ಅಂದರೆ it has the quality of the carburetor is to suck the petrol from the tank. ಆ ವ್ಯಾಕ್ಯೂಮ್ ಹೇಳ್ಕೊತಾ ಇತ್ತು, ಎಷ್ಟು ಸಫಿಷಿಯೆಂಟ್ ಪೆಟ್ರೋಲ್ ಬೇಕೋ ಅದು ಹೇಳ್ಕೊತಾ ಇತ್ತು. ಇದರಲ್ಲಿ EFIನಲ್ಲಿ ಇಟ್ ಸೆನ್ಸಸ್ ಆ್ಯಂಡ್ ವಿ ಹ್ಯಾವ್ ಟು ಸಪ್ಲೈ. ಸೊ ಅದಕ್ಕೆ ಇದ್ರೊಳಗಡೆ ಒಂದು ಪಂಪ್, ಫ್ಯೂಲ್ ಪಂಪ್ ಕೊಟ್ಟಿದ್ದಾನೆ. ಸೊ ಒನ್ಸ್ ವೆನ್ ಯು ಸ್ವಿಚ್ ಆನ್ ದ್ಯಾಟ್ 5 to 10 seconds ಅಟ್ಲೀಸ್ಟ್ 3 ಸಲ 2 ಸಲ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು 3 to 4 times ಆಫ್ ಮಾಡಿ ಆನ್ ಮಾಡಿ, ಆಫ್ ಮಾಡಿ ಆನ್ ಮಾಡಿ. ಸೊ ದಟ್ ಸಫಿಷಿಯೆಂಟ್ ಆಫ್ ಪೆಟ್ರೋಲ್ ವಿಲ್ ಬಿ ದೇರ್ ಇನ್ ದ ಇಂಜೆಕ್ಟರ್ ಆ್ಯಂಡ್ ದೆನ್ ಇಟ್ ವಿಲ್ ಬಿ ವೆರಿ ಈಸಿ ಟು ಸ್ಟಾರ್ಟ್. So this doesn't have a carburetor? No, No, this no. doesn't have a It is only carburetor. throttle. No, this is fuel injectors. Throttle body, injectors and ECU. throttle body. So ECU. where is the air and the petrol? Where is it getting See, that is what I meant to tell you. It's only on, this functions only on the sensors. EFI and see, you can see here, it is called Because normally ECU. the carburetor will give the correct mixture, air and petrol. But when the carburetor is not there, how does the correct mixture? That is what, there is the ECU which senses, it takes enough of air plus fuel from the pump. Okay, for 30 seconds there probably 180 ml of fuel will be there, sufficient of petrol. Okay, so that is how this works in EFI. Earlier it was very easy. We can, manually you can use to do each and everything. Here we have a DOL tool. So that DOL tool will rectify what actually the problem is there. If there is a small problem in the sensors, the whole pipe will start malfunctioning. So this is the only thing. So fuel air mixture, that ratio is 1:7. No? 100%. 100%. The same ratio will be mixed. The air and fuel, the same ratio will be mixed here. So like when we are riding in the mountains in the winter season, generally does not start initially. So what is the reason? You mean altitude? Altitude. Yeah, that is what I told you. Just switch on the key. Okay. It will switch 3 or 4 times so that you need to understand, let's see, enough of petrol is there in the EFI. Okay. And then it starts. Okay. Here in normal ambience or normal distance, 1 or 2 is okay. Right. During that altitudes, 3 or 4 times. Make it 3 or 4 times. Okay. Okay? Yeah.